ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಆಯುಧ ಮಲ್ಲಪ್ಪ ಜೋದವರು. ಆದ್ಮೇಲೆ ಈ ದಿನ ವಿಶೇಷವಾಗಿ ಒಂದು ಕಾರ್ಯಕ್ರಮ ನಿಮಗೆ ಚಾಕೊಂದು ಅದು ಡಿಸ್ಕಷನ್ ರೂಪದಲ್ಲಿ ಒಂದು ರಿಪೋರ್ಟಿಂಗ್. ಇದು ನೀವು ಯಾವ ರೀತಿ ಗೊತ್ತಿರೋ ನಿಮ್ಗೆ ಗೊತ್ತಿರೋಂಥ ವಿಷಯ. ಯಾಕಂದ್ರೆ ಇತ್ತೀಚೆಗೆ ನಮ್ಮ ಏನಪ್ಪ ಅಂತಂದ್ರೆ ಆಶಾಕಿರಣ ಕಲಾ ಟ್ರಸ್ಟ್ ರಿಜಿಸ್ಟರ್ ಬೆಂಗಳೂರು ಇವರಿಂದ ನಮ್ಮ ಹಿರಿಯ ಕಲಾವಿದೆ ಮೈಸೂರು ಮಾಲ್ತಿಶ್ರೀ ಅವರು ಅವರಿಂದವರು ವಿಶೇಷವಾಗಿ ವರ್ಷಕ್ಕೆ ಒಂದು ಕಲಾಕಾರರಿಗೆ ಒಂದು ಪ್ರಶಸ್ತಿ ಪ್ರದಾನ ಮಾಡೋದು, ಅವ್ರಿಗೆ ಎನ್ಕರೇಜ್ ಮಾಡೋದು, ಕಲಾ ರಂಗ ಉಳಿಸ್ಕೊಂಡು ಹೋಗುವಂಥ ರಂಗಭೂಮಿಯನ್ನು ಸ್ಮರಿಸೋದು ಇವೆಲ್ಲ ಮಾಡ್ತಾ ಬಂದಿದ್ದಾರೆ. ಆ ದಿಶೆಯಲ್ಲೇ ಕಾರ್ಯಕ್ರಮ ಆಗಿದೆ. ಅದ್ರ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಮಿತ್ರರು ಯಂಗ್ ಆ್ಯಂಡ್ ಎನರ್ಜೆಟಿಕ್ ರಾಮಚಂದ್ರ ಕಾಕಡೆ ಅವರು ಕೆಲವೊಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಈ ರಂಗ ಕಲಾ ವಿಧಿಯ ಬಗ್ಗೆ, ಈ ರಂಗ ಏನು ಚಟುವಟಿಕೆಗಳು ನಡೀತಿರ್ತಾವೆ ಅವ್ರನ್ನ ಕಲಿತ್ಕೊಂಡಿದ್ದಾರೆ. ಅವರು ಆ ಫಂಕ್ಷನ್ದಲ್ಲೇ ಹೋಗಿದ್ರು. ಅಲ್ಲಿ ಏನೇನು ನಡೀತು ಎಂಬುದನ್ನು ನಿಮ್ಮ ಜೊತೆಗೆ ಒಂದಷ್ಟು ಮಾತಾಡ್ತಾರೆ. ತಾವು ಕೇಳಿದ್ದು ನೀವು ಬೇಕಾದ ಪ್ರಶ್ನೆಗಳನ್ನು ನಾನು ಮಾಡ್ತೀನಿ ನಂತರದಲ್ಲ. ಆದ್ಮೇಲೆ ನಮಗೆ ವಿಶೇಷವಾಗಿ ಬೇಕಾಗಿದ್ದೀವಂತ ಈ ಮೈಸೂರು ಮಾಲ್ತಿಶ್ರೀ ಅವರ ಕುರಿತಾಗಿ ಒಂದಿಷ್ಟು ಮಾತು. ನಮಸ್ಕಾರ. ತಮ್ಮ ಜನರಿಗೆ ನಾನು ಕೂಡ ನಮಸ್ಕಾರ ಹೇಳ್ತಾ, ಎಲ್ಲ ಪ್ರೇಕ್ಷಕರು ಕೂಡ ನಮಸ್ಕಾರ ಹೇಳ್ತಾ ಇದ್ದೀನಿ. ಮಾಲತಿಶ್ರೀ ಮೈಸೂರು ಅವರ ಮುಂದಗಳಿಗೆ ಮೈಸೂರು ಅಂತ ಹೆಸರಿದೆ. ಆದರೆ ನಿಜವಾಗಲೂ ಕೂಡ ಅವರು ಗೋಕಾಕದ ಮನೆಯ ಮಗಳು ಅಂತೇಳಿ ಹೇಳಲಿಕ್ಕೆ ಇಚ್ಛಾಪಡ್ತೇನೆ. ಬಾಲ್ಯದಿಂದಿರುವಾಗಲೇ ಶ್ರೀ ಆಶಾಕಿರಣ್ ಟ್ರಸ್ಟ್ ಅಂತ ಈಗ ಮಾಡ್ಕೊಂಡಿದ್ದಾರೆ. ಆದರೆ ರಂಗಭೂಮಿಯ ಭೀಷ್ಮ ಶ್ರೀ ಬಸವಣ್ಣಪ್ಪ ಹೊಸಮನಿ ಅವರ ಇಲ್ಲೇನು ಗೋಕಾಕದಲ್ಲಿ ಶಾರದಾ ನಾಟ್ಯ ಸಂಘ ಅಂಥೇಳಿ ಪ್ರಪ್ರಥಮವಾಗಿ ಭಾಳಷ್ಟು ಹಳೆಯದಾಗಿರ್ತಕ್ಕಂಥ ಒಂದು ನಾಟಕ ಕಂಪನಿಯನ್ನು ಪ್ರಾರಂಭ ಮಾಡಿ ಗೋಕಾಕದಲ್ಲಿ ನಾಟಕಗಳನ್ನು ಆಡೋದ್ರ ಮೂಲಕವಾಗಿ ನಾಡಿನ ತುಂಬೆಲ್ಲ ನಾಟಕ ಕಂಪನಿ ಎನ್ನುವುದು ಅನೇಕ ಕಲಾವಿದರ ಜೊತೆಗೂಡಿ ನಾಟಕಗಳನ್ನು ಮಾಡ್ತಾ ಬಂದಿರತಕ್ಕಂಥದ್ದು ನಮ್ಮ ಗೋಕಾವಿಯ ನಾಡಿನ ಜನರಿಗೆ ಭಾಳಷ್ಟು ಹೆಮ್ಮೆ ಪಡುವಂಥ ಸಂಗತಿ. ಸರ್, ನಿಮ್ಗೆ ಗೊತ್ತಿದೆ, ಗೋಕಾಕ್ ಅಂದರೆ ಅನ್ನೊಂದು ಸಾಂಸ್ಕೃತಿಕವಾಗಿರ್ತಕ್ಕಂಥ ನಗರ ಅಂತ ಇವತ್ತಿಗೆ ಬೆಳ್ಕೊಂಡು ಬಂದಿದೆ. ಆದರೆ ವಿಶೇಷವಾಗಿ ಜಾನಪದ ಕಲೆ, ಸಂಗೀತ, ಆಮೇಲೆ ಸಾಹಿತ್ಯ ಎಲ್ಲ ರಂಗಗಳಲ್ಲೂ ಇರ್ತಕ್ಕಂಥದ್ದು. ನಮ್ಮ ಕೌಜಲ್ಗಿ ನಿಂಗಮ್ಮ ಅಂತ ತಾವು ಹೆಸರುಗಳನ್ನು ತಾವುಗಳೆಲ್ಲ ಕೇಳಿದ್ರಿ. ಆಗಿನ ಕಾಲದ ಬಹುದೊಡ್ಡ ಪಾರಿಜಾತದ ಕಲಾವಿದೆ. ಅದರ ಜೊತೆಯಲ್ಲಿಯೇ ಇಲ್ಲಿ ಗೋಕಾಕದಲ್ಲಿ ಒಂದು ಶಾರದಾ ನಾಟ್ಯ ಸಂಘ ಅಂಥೇಳಿ ಮಾಡಿಕೊಂಡು ನಾಟಕಗಳನ್ನು ಆಡ್ತಿರ್ತಕ್ಕಂಥದ್ದು. ಅದರ ಮೂಲಕವಾಗಿ ಈ ನಾಡಿನ ತುಂಬೆಲ್ಲ ಆ ನಾಟಕಗಳನ್ನು ಆಡಿರ್ತಕ್ಕಂಥ ಒಂದು ಇತಿಹಾಸ, ಅದಕ್ಕೆ ಒಂದು ಇತಿಹಾಸ ಇದೆ. ನಾವು ಗೋಕಾಕ್ನವರು ಹೆಮ್ಮೆ ಪಡಬೇಕು. ಬಾಲ್ಯದಲ್ಲಿಯೇ ಈ ನಾಟಕ ಕಂಪನಿಗೆ ಬಣ್ಣ ಹಚ್ಕೊಂಡಿರ್ತಕ್ಕಂಥ ಮಾಲ್ತಿಶ್ರೀ ಅವರು ನಾಡಿನ ತುಂಬೆಲ್ಲ ನಾಟಕಗಳನ್ನು ಮಾಡ್ತಾ 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 ಒಂದು ಹಂತದೊಳಗೆ ಈಗ ನಾಟಕಗಳ ಇವು ಪ್ರಭಾವ ಸ್ವಲ್ಪ ಕಡಿಮೆ ಆಯಿತೇನೋ ಅನ್ನೋಷ್ಟರಲ್ಲಿ ಅವರು ಕಿರುತಾರೆ, ಹಿರಿತಾರೆ ಮುಂತಾದ ಕಡೆ ಇವತ್ತಿಗೂ ತಮ್ಮ ಕಲಾ ಸೇವೆಯನ್ನು ಮುಂದುವರಿಸ್ತಿರ್ತಕ್ಕಂಥ ಇನ್ನೂ ತಮ್ಮ ಜೀವನದಿಂದ ಹೊರಟಿದ್ದಾರೆ. ಹೊರಟಿರ್ತಕ್ಕಂಥ ಒಬ್ಬ ಹೆಣ್ಮಗಳು ನಮ್ಮ ಗೋಕಾವಿಯವರು ಅಂತ ಹೇಳಲಿಕ್ಕೆ ಭಾಳಷ್ಟು ಇಚ್ಛಪಡ್ತೇನೆ. ಆದರೆ ಈಗ ಇವರು ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ, ಯಾವ ನೆನಪಿಗಾಗಿ, ಯಾರಿಗಾಗಿ? ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಎಲ್ಲರೂ ಏನಾಗ್ಬೋದು ಅಂತಂದರೆ, ಒಂದು ಹಂತಕ್ಕೆ ಬಂದಾಗ ತಮ್ಮ ಒಂದು ವೈಯಕ್ತಿಕವಾಗಿರ್ತಕ್ಕಂಥ ಬದುಕಿನ ಜೊತೆಗೆ ಜೀವನವನ್ನು ಕಳೀತಿರ್ತಕ್ಕಂಥದ್ದು. ಆದರೆ ಮಾಲ್ತಿಶ್ರೀ ಅವರು ಇಂಥ ಇಳಿ ವಯಸ್ಸಿನಲ್ಲಿ ಕಲಾ ಸೇವೆಯನ್ನು ಮಾಡ್ತಾ 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 ಈ ರಂಗಭೂಮಿ ಅಂತಕ್ಕಂಥದ್ದು ಉಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿಗೂ ಅವರು ಏನು ದುಡಿತಾರೆ ಆ ಸಂಪಾದನೆಯಲ್ಲಿ 80% ಕಲಾವಿದರಿಗಾಗಿ ಅವರು ಮೀಸಲಿಡ್ತಾರೆ. ಮತ್ತು ಹಳೆಯ ಎಲ್ಲ ಕಲಾವಿದರನ್ನು ಕರ್ಕೊಂಡು ಬಂದು ಅವರನ್ನು ಸತ್ಕರಿಸಿ ಅವರಿಗೆ ಸಹಾಯ ಮಾಡುವಂಥ ಒಂದು ಉದ್ದೇಶ ಇಟ್ಕೊಂಡು ಆಶಾಕಿರಣ ಟ್ರಸ್ಟ್, ಅದು ಹೆಸರೇ ಭಾಳ ಚೆನ್ನಾಗಿದೆ, ಆಶಾಕಿರಣ ಟ್ರಸ್ಟ್ ಅಂತೇಳಿ ಮಾಡಿಕೊಂಡು ಅವ್ರು ಬೆಂಗಳೂರಿನಲ್ಲೇ ಕಾರ್ಯಕ್ರಮ ಮಾಡ್ಬೋದಾಗಿತ್ತು ಅಥವಾ ಮೈಸೂರಲ್ಲೂ ಮಾಡ್ಬೋದಾಗಿತ್ತು. ಆದರೆ ಗೋಕಾಕ್ ಅಂದರೆ ನನ್ನ ತವರು ಮನೆ, ಇಲ್ಲಿ ಅವರು ಗೋಕಾಕಿಂದ ಬಂದು ಇಲ್ಲಿಯ ಜನರೆಲ್ಲ ಒಗ್ಗೂಡಿಸಿ ಅಲ್ಲಿ ಕಳೆದ 2-3 ದಶಕಗಳಿಂದ ಈ ಒಂದು 11ನೇ ಪ್ರಶಸ್ತಿ ಸಮಾರಂಭ ಇದೆ. ಆ ನಿಟ್ಟಿನಲ್ಲಿ ಪ್ರತಿ ವರ್ಷ ಒಬ್ಬರಿಗೆ ರಂಗ ಪ್ರಶಸ್ತಿಯನ್ನು ಅವರು ಬಸವಣ್ಣಪ್ಪ ಹೊಸಮನಿ ರಂಗ ಪ್ರಶಸ್ತಿಯನ್ನಂತೇಳಿ ಕೊಡ್ತಿದ್ರು. ಇದು ಭಾಳಷ್ಟು ಪ್ರಚಲಿತ ಮತ್ತು ಭಾಳಷ್ಟು ಹೆಮ್ಮೆ ಪಡುವಂಥ ಸಂಗತಿಯಾಗಿ ಅವರಿಗೆ ಸ್ಫೂರ್ತಿಯಾಗಿ ಗೋಕಾಕದ ಜನತೆ ಅವ್ರು ಕೊಡ್ತಿರ್ತಕ್ಕಂಥ ಸಹಾಯ ಸಹಕಾರ ಕಂಡುಕೊಂಡು
2 ಪ್ರಶಸ್ತಿಗಳನ್ನು ಕೊಡುವಂಥದ್ದು ಈ ವರ್ಷ ಅವರು ಮಾಡಿದರು. ಈಗ ಪ್ರಶಸ್ತಿ ಯಾವ ರಂಗಭೂಮಿ ಭೀಷ್ಮ ದಿವಂಗತ ಶ್ರೀ ಬಸವಣ್ಣಪ್ಪ ಹೊಸಮಣಿಯವರ ರಂಗ ಪ್ರಶಸ್ತಿ. ಈ ಬಾರಿ ಮಲ್ಲೇಶಪ್ಪ ಜೀರಾಳ್ ಅಂತ ಬಹುದೊಡ್ಡ ಕಲಾವಿದರು, ನಾಟಕಗಳ ಬರೆಯುವಂಥವ್ರು, ನಾಟಕಗಳನ್ನ ಆಡುವಂಥವ್ರು. ಅದರ ಜೊತೆಗೆ ರಂಗಭೂಮಿ ದ್ರೋಣ ಅನ್ನುವಂಥ ಪ್ರಶಸ್ತಿ ದಿವಂಗತ ಶ್ರೀ BR ಅರ್ಶಿನ್ಗೋಡಿಯವರ ಸವಿನೆನಪಿನಲ್ಲಿ ರಂಗ ಪ್ರಶಸ್ತಿಯನ್ನು ಈ ಬಾರಿ SM ಖೇಡ್ಗಿ, ಇವತ್ತು ಸುಮಾರು 72 ವರ್ಷಗಳ ವಯಸ್ಸಿನಲ್ಲಿಯೂ ಕೂಡ ರಂಗಭೂಮಿನ ಉಸಿರಾಡಿಕೊಂಡಿರ್ತಕ್ಕಂಥ ಬಹುದೊಡ್ಡ ಕಲಾವಿದರನ್ನು ಕರ್ಕೊಂಡು ಬಂದು ಅವರಿಗೆ ಪ್ರಶಸ್ತಿಯನ್ನು ಕೊಡುವಂಥ ಕಾರ್ಯ ಇವತ್ತು ಗೋಕಾಕುವಲ್ಲಿ ಮಾಡಿದರು. ಭಾಳ ಹೆಮ್ಮೆ ಪಡುವಂಥ ಸಂಗತಿ. ಆ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಅನೇಕ ಪ್ರಶಸ್ತಿ ಪ್ರದಾನಕ್ಕೆ ಯಾರನ್ನು ಕರೆಸಿದ್ರು, ವಿಶೇಷವಾಗಿ ಈ ಒಂದು ಪ್ರಶಸ್ತಿ ಸಮಾರಂಭಕ್ಕೆ ಸಾನ್ನಿಧ್ಯವನ್ನು ನಮ್ಮ ಅರಭಾವಿ ಮಠದ ಪೂಜ್ಯ ಶ್ರೀಯವರು ಒಂದು ಸಾನ್ನಿಧ್ಯವನ್ನು ವಹಿಸಿದರು. ಅದೇ ರೀತಿಯಾಗಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರಶಸ್ತಿ ಸಮಾರಂಭಕ್ಕೆ ಆಗಮಿಸಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಅದೇ ರೀತಿಯಾಗಿ ಮೋಹನ್ ಬಸ್ಮೆ ತಾಲೂಕಾ ದಂಡಾಧಿಕಾರಿಗಳು ತಮ್ಮ ಎಡೆಬಿಡದ ಕೆಲಸದಲ್ಲೂ ಸಮಯ ಮಾಡಿಕೊಂಡು ಬಂದು ಪೂರ್ತಿಯಾಗಿ ಕಾರ್ಯಕ್ರಮದಲ್ಲಿದ್ದು ಆ ಒಂದು ಇದರೊಳಗೆ ಉಪಸ್ಥಿತರಿದ್ದರು. ಅದೇ ಸರಿ ನಮ್ಮ ಬೈಲುಹೊಂಗಲದ ಮಹಾಂತೇಶ ಶಾಸ್ತ್ರಿಗಳು ಅವರು ಕೂಡ ಭಾಳಷ್ಟು ಕಲಾ ಪೋಷಕರು. ಪ್ರತಿ ವರ್ಷ ಬೈಲುಹೊಂಗಲದಲ್ಲಿ ಸಾಕಷ್ಟು ಕಲಾವಿದರನ್ನ ಒಂದು ಪ್ರಶಸ್ತಿ ಕೊಡುವುದಾಯಿತು, ಅವರಿಗೆ ಸಹಾಯ ಸಹಕಾರ ಮಾಡೋದಾಯ್ತು, ಇದನ್ನೆಲ್ಲ ಮಾಡ್ತಿದ್ರು. ಅದ್ರ ಜೊತೆಗೆ ನಮ್ಮ ಮಹಾಂತೇಶಣ್ಣ ತವಂಶಿಯವರು ವಿಶೇಷವಾಗಿ ನಮ್ಮ ಗೋಕಾಕ ನಾಡಿನಲ್ಲಿ ಇಂಥ ಎಲ್ಲ ಕಲೆ ಸಂಸ್ಕೃತಿ ಸಾಹಿತ್ಯಕ್ಕೆ ಭಾಳಷ್ಟು ಪ್ರೋತ್ಸಾಹ ಮಾಡುವಂಥ ವ್ಯಕ್ತಿ. ಮತ್ತು ಅವರು ವಿಶೇಷವಾಗಿ ಇದು ನೋಡ್ತಾ ಇದ್ದೀನಿ ನಾನು, ಪ್ರತಿಯೊಂದು ಸಾಹಿತ್ಯ ಕಾರ್ಯಕ್ರಮಗಳಾಗಿರ್ಬೋದು, ಮತ್ತೊಂದು ಕಾರ್ಯಕ್ರಮಗಳಾಗಿರ್ಬೋದು ವಿಶೇಷವಾಗಿ ಪ್ರೋತ್ಸಾಹ ಮಾಡೋದು ಅಷ್ಟೇ ಅಲ್ಲ, ಧನ ಸಹಾಯ ಮಾಡುವಂಥದ್ದು ಇದು ಮಾಡ್ತಾ ಇರೋದು ನೋಡ್ತಾ ಬಂದಿದ್ದೀನಿ. ವಿಶೇಷವಾಗಿ ಅಂತಂದ್ರೆ ನೀವು ಭಾಳ ಮಹತ್ವದ ಪ್ರಶ್ನೆ ಕೇಳಿದ್ರಿ. ಇವತ್ತು ಪಂಪ, ಪೊಣ್ಣ, ರನ್ನ, ಅಸಗ, ಬಾನನಂದಿ ಅನ್ನೋ ನಮ್ಮ ಅನೇಕ ಜನ ಕಲಾವಿದರು, ಸಂಗೀತ ಕಲಾವಿದರು, ಇವರೆಲ್ಲರಿಗೂ ಕೂಡ ರಾಜರ ಒಂದು ಪ್ರೋತ್ಸಾಹ ಮತ್ತು ಪೋಷಣೆ ಇರ್ತದೆ. ಅಂದಾಗ ಮಾತ್ರ ಕಲೆ ಸಂಗೀತ ಉಳ್ಕೊಂಡು ಬಂತು. ಇವತ್ತು ಮಹಾಂತೇಶಣ್ಣ ತವಂಶಿಯವರು ಅವರು ಸಾಹಿತಿ ಅಲ್ಲ, ಅವರು ಸಂಗೀತಗಾರ ಅಲ್ಲ, ಅವರು ನಾಟಕಗಾರ ಅಲ್ಲ. ಆದರೆ ಎಲ್ಲ ರಂಗಗಳಲ್ಲಿಯೂ ಯಾವುದೇ ಸಂದರ್ಭದಲ್ಲಿ ಎಂಥದ್ದೇ ಇದ್ರೂ ಕೂಡ ಪ್ರೋತ್ಸಾಹ ಮಾಡುವಂಥದ್ದು, ಅವರಿಗೆ ಬೆನ್ನೆಲುಬೆ ನಿಂತು ಅನೇಕ ದುಡ್ಡು ತಿಂತಿರೋದು ಹೌದು ಅಂತ ಪ್ರಸಂಗದಲ್ಲೇ ಒಬ್ಬ ಸಾಮಾನ್ಯ ನಮ್ಮ ದೃಷ್ಟಿಯಲ್ಲಿ ಸಾಮಾನ್ಯ ವ್ಯಾಪಾರಿ, ಒಂದು ಕಾಟನ್ ಇಂಡಸ್ಟ್ರಿ ಬೆಳೆಸ್ಕೊಂಡಂಥವ್ರು ಅವರು ಅಂಥದನ್ನು ಈ ಒಂದು ಇಷ್ಟೊಂದು ಆಸಕ್ತಿ ಮಾಡೋದು ನೋಡಿದಾಗ ಯಾರ್ಯಾದ್ರು ಒಂದಿಷ್ಟು ಹೌದು ಬೇಗ ಈ ಕ್ಷೇತ್ರಕ್ಕೆ ಅನಿಸ್ತದೆ. ಹಣ್ಣು 100% ಸತ್ಯ ನೀವು ಹೇಳುವಂಥ ಮಾತು. ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಅದರ ಜಿಲ್ಲಾ ಮಟ್ಟದ ಒಂದು ಸಾಹಿತ್ಯ ಸಮ್ಮೇಳನವನ್ನು ಮಾಡಿರ್ತಕ್ಕಂಥದ್ದು ಇರ್ಬೋದು, ಇವತ್ತು ಅವರು ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ಜಿಲ್ಲೆ ಅಧ್ಯಕ್ಷರಾಗಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು ಇರ್ಬೋದು, ಭಾವಸಂಗಮದಲ್ಲಿ ಅಧ್ಯಕ್ಷರಾಗಿ ಮನೆಗಳಲ್ಲಿ ಒಂದು ಸಾಹಿತ್ಯ ಸಂಗೀತ ಚಟುವಟಿಕೆಯನ್ನು ಮಾಡುವಂಥದ್ದು ಇರ್ಬೋದು. ಹೀಗೆ ಅನೇಕ ರಂಗಗಳಲ್ಲಿ ಬೆನ್ನೆಲುಬಾಗಿ ನಿಂತುಕೊಂಡು, ಅಷ್ಟೇ ಅಲ್ಲ ಗೋಕಾಕದಲ್ಲಿ ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ರಮ ಇರಲಿ ಅದರೊಳಗೆ ಮಹಾಂತೇಶಣ್ಣ ತವಂಶಿಯವರದ ಒಂದು ಸಹಾಯ ಹಸ್ತ ಇದ್ದೇ ಇರುತ್ತೆ. ಅದೇ ಒಬ್ಬ ಬಡ ಕಲಾವಿದನ ಇರ್ಬೋದು, ಒಬ್ಬನೇ ಕಾರ್ಯಕ್ರಮ ಮಾಡ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ನೀವು ಹೇಳಿದಾಗೆ ದುಡ್ಡು ಎಲ್ಲರ ಬಳಿನೂ ಇರುತ್ತೆ, ಆದರೆ ಸತ್ಪಾತ್ರಕ್ಕೆ ಮತ್ತು ಒಂದು ಒಳ್ಳೆಯ ಕಾರ್ಯಕ್ಕೆ ಬೆನ್ನೆಲುಬಾಗಿ ನಿಲ್ಲುವುದೇನಿಲ್ಲ. ಬಹುಶಃ ಅವರ ತಂದೆಯವರ ಒಂದು ಗುಣ ಅವರಲ್ಲಿ ಗಂಗಪ್ಪಣ್ಣ ತವಂಶಿಯವರು ಕೂಡ ಅದೇ ರೀತಿ ಇದ್ದರು. ಇವತ್ತೊಂದು ದೊಡ್ಡ ಸಂಸ್ಥೆಯ ನಿರ್ದೇಶಕರಾಗಿ, ಶಿಕ್ಷಣ ಸಂಸ್ಥೆ ನಿರ್ದೇಶಕರಾಗಿ ಕೂಡ ಅವರು ಕೆಲಸ ಮಾಡ್ತಾರೆ. ಹೀಗೆ ಸಾಹಿತ್ಯ, ಸಂಗೀತ, ಕಲೆ ಇದಕ್ಕೆ ಮಹಾಂತೇಶಣ್ಣ ತವಂಶಿಯವರು ಮೊನ್ನೆ ನಡೆದ ಕಾರ್ಯಕ್ರಮದಲ್ಲೂ ಕೂಡ ಭಾಳ ಡೌನ್ ಟು ಅರ್ತ್ ಅಂತಂದರೆ, ನಾನು ಶ್ರೀಮಂತ ಇದ್ದೀನಿ, ದುಡ್ಡು ಸಹಾಯ ಮಾಡಿದ್ದೀನಿ ಇಲ್ಲ, ಪ್ರಾರಂಭದ ಹಂತದಲ್ಲಿಯೇ ಬಂದು ಕುರ್ಚಿಯನ್ನು ಹಾಕೋದ್ರಿಂದ ಹಿಡ್ಕೊಂಡು ಕಾರ್ಯಕ್ರಮ ಮುಗಿದ ಕುರ್ಚಿಯನ್ನು ತೆಗೆದು ಇಟ್ಟು ಪೂರ್ತಿಯಾಗಿ ಕಾರ್ಯಕ್ರಮ ಮುಗಿಯುವಂಥ ನಿಲ್ಲುವಂಥ ಏನು ಸ್ವಭಾವ ಇದೆಯಲ್ಲ, ಇದು ನಿಜಕ್ಕೂ ಮೆಚ್ಚಬೇಕಾಗಿರ್ತಕ್ಕಂಥ ಕೆಲಸ ಅಂತೇಳಿ ಹೇಳ್ತೀನಿ. ಇನ್ನು ನಮ್ಮ ಸತೀಶ್ ಅವ್ರ ಸಲುವಾಗಿ ಉಸ್ತುವಾರಿ ಇದ್ದಾರೆ. ಅದೇ ಕಾಲಕ್ಕೆ ಒಂದು ಪ್ರಮುಖ ಮುಂದಿನ ದಿನದಲ್ಲಿ ಯಾರೇ ಗೊತ್ತು ನವನಿತ್ ಗೋಕಾಕದ ಮುಖ್ಯಮಂತ್ರಿನ ಆಗ್ಬೋದೇನೋ ಕರ್ನಾಟಕದ್ದು ಅಂಥ ವ್ಯಕ್ತಿ ಈ ಕಾರ್ಯಕ್ರಮದಲ್ಲಿ ಬಂದರು. ಸಹಜವಾಗಿ ತಮ್ಮ ವ್ಯಕ್ತಿತ್ವವನ್ನು ಹೊರಗೆ ಹಾಕೋ ಜೊತೆಗೆ ಪ್ರೋತ್ಸಾಹ ನೀಡಿದರು. ಅವರು ಏನು ಈ ಕಲಾಕಾರ ಕುರಿತಾಗಿ ಹೇಳಿದರು ಒಂದೆರಡು ಮಾತುಗಳನ್ನ. ನಿಜಕ್ಕೂ ಕೂಡ ರಾಜಕೀಯ ಏನೇ ಇರಲಿ, ಸತೀಶ್ ಅನ್ನೋ ಜಾರಕಿಹೊಳಿಯವರು ಅವರನ್ನು ಮೆಚ್ಚಬೇಕಾಗಿರ್ತಕ್ಕಂಥದ್ದಂದರೆ, ಸುಮಾರು 21 ವರ್ಷಗಳ ಹಿಂದಿನಿಂದ ಸತೀಶ್ ಶುಗರ್ಸ್ ಅವಾರ್ಡ್ಸ್
ಅನ್ನುವಂಥ ಕಾರ್ಯಕ್ರಮ ಮಾಡೋದ್ರ ಮೂಲಕವಾಗಿ ನೂರಾರು ಸಾವಿರಾರು ಕಲಾವಿದರನ್ನ ಬೆಳೆಸುವಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದ್ದಾರೆ. ಬರೀ ಅದು ಗೋಕಾಕ್ ಮಾತ್ರ ಮೀಸಲಾಗಿಲ್ಲ, ಇವತ್ತು ಎಮ್ಕನಮರಡಿ, ಚಿಕ್ಕೋಡಿ ಈ ಕಡೆಗಳಲ್ಲೂ ಕೂಡ ಉತ್ತರ ಕರ್ನಾಟಕದಲ್ಲಿ ಒಂದು ಹೆಚ್ಚು ಅದು ಇತ್ತೀಚೆಗೆ ನಾವು ಸವದತ್ತಿ ಎಲ್ಲಮ್ಮನ ಬದಲಾಗಿ ನೋಡಿದ್ವಿ, ಅದನ್ನು ನ್ಯೂಸ್ ನೋಡ್ತಾ ಇದ್ವಿ. 200 ಕೋಟಿಗಳವರೆ ಸರ್ಕಾರದಿಂದ ಒಂದು ಅನುದಾನ ಕೊಡಿಸಿ ಮಾಡಿ ಇವತ್ತು ಎಲ್ಲವನ್ನ ಒಂದು ಗುಡಿ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸೋದಕ್ಕೆ ಕಾರ್ಯಕರ್ತರಾಗ್ತದೆ. ನಮಗೊಂದಿಷ್ಟು ಹೆಮ್ಮೆ ಅನಿಸ್ತದೆ ಆ ದಿಶೆಯಲ್ಲಿ. ಹೀಗಾಗಿ ಒಳ್ಳೆ ಕೆಲಸ ಬಗ್ಗೆ ಮಾತಾಡೋದು, ಯಾರು ಮಾಡಿದ್ರು ಒಳ್ಳೇದಿದ್ರೆ ಕೆಟ್ಟದ್ದು ಹೇಳುವಂಥ ಕೆಲಸ ನಮ್ಮದಾಗಿದೆ. ಆ ದಿಶೆಯಲ್ಲಿ ಇಲ್ಲಿ ಇವರೇನು ಮಾತಾಡಿದರು, ಯಾವುದ್ರ ವಿಶೇಷ ಟೆಸ್ಟ್ ಕೊಟ್ಟು ಹೇಳಿದರು. ಅವರ ಮಾತುಗಳು, ಇದು ಕಾರ್ಯಕ್ರಮ ಭಾಳ ದೊಡ್ಡ ಕಾರ್ಯಕ್ರಮ ಏನಲ್ಲ, ಆದರೆ ಅಂತ ಒಂದು ಪುಟ್ಟದಾಗಿರ್ತಕ್ಕಂಥ ಕಾರ್ಯಕ್ರಮ, ಅವರು ಅಲ್ಲಿ ಬಂದಿರತಕ್ಕಂಥದ್ದು ಭಾಳಷ್ಟು ಅವ್ರ ಬಗ್ಗೆ ಜನಗಳು ಮೆಚ್ಕೊಳ್ಳುವಂಥದ್ದು ಮತ್ತು ಅವರ ವ್ಯಕ್ತಿತ್ವಕ್ಕೆ ಸರಿಸಾಟಿಯಾಗಿರ್ತಕ್ಕಂಥ ಕಾರ್ಯಕ್ರಮ. ಯಾಕೆಂದರೆ ಒಬ್ಬ ಕಲಾವಿದ 70-80 ವರ್ಷಗಳವರೆಗೆ ಕಲಾ ಸೇವೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಅವ್ರು ಮಾತಾಡಿದ್ದು ಅದೇ. ಅವರು ಮೈಸೂರಿನಲ್ಲಿ ಇದ್ದರೂ ಕೂಡ ಅಲ್ಲಿಂದ ಬಂದು ಇಂಥ ಹಿರಿಯ ಕಲಾವಿದರನ್ನು ನಮ್ಮ ಗೋಕಾವಿನಾಡಿನಲ್ಲಿ ಬಂದು ಅವ್ರನ್ನ ಸತ್ಕರಿಸಿ ಗೌರವಿಸಿ ಅವರಿಗೆ ಪ್ರೋತ್ಸಾಹ ನೀಡುವಂಥ ಒಂದು ಕೆಲಸ ಮಾಡ್ತಾ ಇದ್ರಲ್ಲ, ಇದು ಎಲ್ಲರೂ ಮಾಡೋಕ್ಕಿಂತಲೂ ಅವ್ರು ಮಾಡ್ತಾ ಇರೋದು ಭಾಳ ಸ್ತುತ್ಯಾರ್ಹವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಲತಿಶ್ರೀ ಅವರು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅವರು ಕೂಡ ಕಳೆದ ಹಲವಾರು ವರ್ಷಗಳಿಂದ ಈ ಕಲಾವಿದರನ್ನು ಬೆಳೆಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಕ್ಕೆ, ಅವರ ಪ್ರಯತ್ನಕ್ಕೆ ನಾವು ಯಾವತ್ತೂ ಕೂಡ ಸಹಾಯ ಸಹಕಾರ ನಮ್ಮದೇ ಇದ್ದೇ ಇರುತ್ತೆ. ಈ ಒಂದು ಕೆಲಸ ನಿರಂತರವಾಗಿ ಸಾಗಲಿ. ವೈಯಕ್ತಿಕವಾಗಿ ಆಯಿತು, ಸರ್ಕಾರದಿಂದ ಆಯಿತು, ಸಂಪೂರ್ಣವಾಗಿರ್ತಕ್ಕಂಥ ಸಹಾಯ ನಾನಷ್ಟೇ ಅಲ್ಲ, ಈ ಭಾಗದ ಎಲ್ಲರೂ ಕೂಡ ಅವರಿಗೆ ಬೆನ್ನೆಲುಬಾಗಿ ನಿಂತು ಈ ಒಂದು ಕಾರ್ಯಕ್ರಮ ಒಂದು ಹೆಮ್ಮೆಯ ಕಾರ್ಯಕ್ರಮ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಒಂದು ಕರೆಯನ್ನು ಕೊಟ್ಟರು. ಒಂದು ಮಾತನ್ನಿಲ್ಲ ನೆನಪಿಸ್ಬೇಕಾಗ್ತದೆ ಸತೀಶ್ ಅವ್ರ ಸಲುವಾಗಿ. ಯಾಕೆಂದರೆ ನಾವು ಚಿಕ್ಕವರಿದ್ದಾಗ ಲಿಂಗೇಸ್ವಾಮಿಗಳು ಇದ್ರಾಗ ಲೀಡಿಂಗ್ ಪರ್ಸನ್ ಆಫ್ ದಿಸ್ ಗೋಕಾಕ್. ಆ ಸಂದರ್ಭದಲ್ಲಿ ಕಲಾಮಂದಿರವನ್ನು ಕಟ್ಟಬೇಕು ಅಂತ ಭಾಳ ದೊಡ್ಡ ಆಸೆ ಇವತ್ತು ಅದ. ಎಲ್ಲ ಕಲಾಕಾರರಲ್ಲೇ ಸಾಹಿತ್ಯಗಳಲ್ಲಿ ಎಲ್ಲರಿಗೂ ಸಾಹಿತ್ಯ ಸಲುವಾಗಿ ಒಂದು ಕಾರ್ಯಕ್ರಮ ಕೊಡುವಂಥದ್ದು. ಅಂಥದ್ದು ಅಂದರೆ ಯಾಕೆ ಸತೀಶ್ ಅವರು ಈ ಸಂದರ್ಭದಲ್ಲಿ ಗೋಕಾಕ್ ಕೊಡುಗೆ ಕೊಡಬಾರ್ದು ಅಂತ ನಂದು. ಇದಕ್ಕೆ ನೀವೇನಂತೀರಿ? ನಿಮ್ಮ ಪ್ರಶ್ನೆ ಇಡೀ ಗೋಕಾವಿನಾಡಿನ ಎಲ್ಲ ಜನರ ಮನಸ್ಸಿನ ಒಂದು ಬಹುದೊಡ್ಡ ಪ್ರಶ್ನೆ. ಭಾಳ ದಿವಸಗಳಿಂದ ಈ ಪ್ರಶ್ನೆ ಎಲ್ಲರೂ ಕೂಡ ಸಲ್ಲಿಸ್ತಾನೆ ಇದ್ದಾರೆ, ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇನ್ನೂವರೆಗೆ ಅದು ಕೈಗೂಡಿಲ್ಲ. ಸನ್ಮಾನ್ಯ ಶ್ರೀ ಸತೀಶ್ ಅವರು ಮನಸ್ಸು ಮಾಡಿದರೆ ಭಾಳ ದೊಡ್ಡ ಕೆಲಸ ಮಾಡೋದಿಲ್ಲ, ಮಾಡೋ ಸ್ಥಿತಿಗೆ ಕೊಡೋ ಸ್ಥಿತಿಗೆ ಬಂದಿದ್ದಾರೆ. ಇಲ್ಲಪ್ಪ ಒಂದು ಕಾಲಕ್ಕೆ ನಾವು ಇಲ್ಲ, ಏನೋ ಅವ್ರ ಕೈಲಿ ಅಧಿಕಾರ ಇಲ್ಲ ಅಂತ ಇವತ್ತು ಅಧಿಕಾರ ಅದ, ಮಾಡ್ಲಿಕ್ಕೆ ಸಾಧ್ಯ. ಮನಸ್ಸು ಮಾಡಿದ್ರೆ ಚಿಟಿಕೆ ಹೊಡಿದ್ರಲ್ಲ ಆಗ್ತದೆ. ದೊಡ್ಡದಲ್ಲ ಕಲಾಮಂದಿರ ಮಾಡುವಂಥದ್ದು. ಅದನ್ನು ಮಾಡಿಸ್ಬೇಕಾಗಿತ್ತು. ಮಾಡಿದೊಂದು ಕೊರತೆ ಐತಿ ಗೋಕಾಕ್ ಜನರಿಗೆ, ಅದನ್ನು ಕಲಾಕಾರರಿಗೆ ಅನ್ನುವಂಥದ್ದನ್ನು ನಾ ಈ ಸಂದರ್ಭ ನೆನಪಿಸಿ ಹೇಳ್ಬೇಕಾಗಿತ್ತು. ಅದನ್ನು 100ಕ್ಕೆ 100ರಷ್ಟು ಸತ್ಯ. ಯಾಕಂದರೆ ಸತೀಶ್ ಅವ್ರ ಬಗ್ಗೆ ನಮಗೆ ಎಲ್ಲರಿಗೂ ಒಂದು ಹಕ್ಕಿದೆ. ನಮ್ಮವರು ಮತ್ತು ನಾವು ಜನಪ್ರತಿನಿಧಿ, ನಮ್ಮವರು, ನಮ್ಮ ನಮ್ಮ ಒಂದು ನೀವು ಪ್ರಾರಂಭ ಹಂತದಲ್ಲಿ ನಾಳೆ ಮುಖ್ಯಮಂತ್ರಿ ಆಗುವಂಥ ಒಂದು ಅವಕಾಶ ಅದು ಆಗಲಿ ಅನ್ನುವಂಥ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾ ನಿಂಗಯ್ಯಸ್ವಾಮಿ ಪೂಜಾರಿ ನೆನಪು ಮಾಡಿದ್ರಿ. ಆಗಿನ ಕಾಲದಲ್ಲಿ ಒಂದು ಕಲೆಯನ್ನು ಪ್ರೋತ್ಸಾಹಿಸ್ಕೊಂಡಿರ್ತಕ್ಕಂಥ ಬಹಳ ದೊಡ್ಡ ವ್ಯಕ್ತಿ. ಸ್ವತಃ ಕಲಾಕಾರರಾಗಿದ್ದರು, ಗುರುತಿಸ್ಕೊಂಡಿದ್ರು. ಸರಿ, ಅದೆಲ್ಲ ಗುರುತಿಸ್ಕೊಂಡು ನಾಡಹಬ್ಬ ಅಂತ ಒಂದು ಮಾಡ್ತಿದ್ರು. ಹೌದೌದು. ಅದರ ಹಿಂದೆ ಸತೀಶ್ ಅವರು ನಿಂತ್ಕೊಂಡು ನಾಡಹಬ್ಬದ ಅತ್ಯಂತ ಅದ್ದೂರಿಯಾಗಿರ್ತಕ್ಕಂಥ ನಾಡಹಬ್ಬ ಮಾಡೋಲ್ಲ. ಪ್ರೊಫೆಸರ್ ಅಕ್ಕಿ ಅವರು, ನಮ್ಮ ಅಶೋಕ್ ಪೂಜಾರಿ ಅವರು, ಇವರು ಎಲ್ಲರ ಹತ್ರ ಪಾಲ್ಗೊಂಡು ಅದನ್ನು ಒಂದು ಹಂತಕ್ಕೆ ತಂದಿದ್ರು. ಹೌದು. ಆ ನಿಟ್ಟಿನಲ್ಲಿ ಇವತ್ತಿಗೂ ಕೂಡ ನಮ್ಮ ಗೋಕಾಕ್ನಲ್ಲಿ ಸಾಹಿತಿಗಳಿಗೆ, ಸಂಗೀತ ಕಲಾವಿದರಿಗೆ ಎಲ್ಲ ನಿಟ್ಟಿನಲ್ಲೂ ಕೂಡ ಭಾಳ ದೊಡ್ಡ ವ್ಯಕ್ತಿಗಳು ಬೆಳೆದಿದ್ದಾರೆ, ಇನ್ನೂ ಬೆಳೀತಾ ಇದ್ದಾರೆ. ಆದರೆ ನೀವು ಹೇಳಿದಾಗೆ ಸತೀಶ್ ಅವರು ಮನಸ್ಸು ಮಾಡಿದ್ರೆ ಚಿಟಿಕೆ ಹೊಡೆಯಲಿ ಒಂದು ಕಾರ್ಯಕ್ರಮ ಮಾಡ್ಬೋದು. ಭಾಳ ದೊಡ್ಡ ಆಸೆ ಎಲ್ಲರದ್ದು ಇದೆ. ಮೊನ್ನೆ ನಡೆದ ಕಾರ್ಯಕ್ರಮದಲ್ಲಿ ಕೂಡ ಆ ಒಂದು ಪ್ರಸ್ತಾವನೆಯನ್ನು ಅಲ್ಲಿರ್ತಕ್ಕಂಥ ನಮ್ಮ ರಜನಿ ಜೀರ್ಗಾಳ್ ಅವರು ಇರ್ಬೋದು, ಮಹಂತೇಶ್ ಶಾಸ್ತ್ರಿ ಬೈಲಂಗಲೂರು ಅವರು, ನೀವೇನಾದರೂ ಈ ಕಾರ್ಯಕ್ರಮ ಮಾಡಿದರೆ ಮೊಟ್ಟ ಮೊದಲನೇದಾಗಿ ನಾನೇ 50,000 ರೂಪಾಯಿಗಳ ಒಂದು ಕಾಣಿಕೆಯನ್ನು ಕೊಡ್ತೇನೆ. ಭಾಳ ನೋಡ್ರಿ, ಬೈಲೊಂಗಲ್ದಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ, ಅವ್ರು 50,000 ರೂಪಾಯಿ ಬಹಳ ಮಹತ್ವಲ್ಲ. ಈ ಗೋಕಾವಿನಾಡಲ್ಲಿ ಕಾರ್ಯಕ್ರಮ ಆಗಬೇಕು. ಯಾಕಂದರೆ ಇಲ್ಲಿ ಭಾಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಬಹುಶಃ ಧಾರವಾಡನ ಬಿಟ್ಟರೆ ಪ್ರತಿನಿತ್ಯ ಏನಾದರೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗೋಕಾಕದಲ್ಲಿ ಜರುಗ್ತಾನೆ ಇರ್ತವೆ. ಅದ್ರ ಕೊರತೆ ಒಂದೇ ಇದ್ದಾರೆ. ಅದಕ್ಕೆ ನಿಜವಾದ ಒಂದು ಭಾಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ಒಂದು ಮಂದಿರ ಭವನ ಇಲ್ಲ ಅನ್ನುವಂಥ ಕೊರತೆ ಇದೆ. ಅದಾದರೆ
ಬಹುಶಃ ರಾಜ್ಯ ಮಟ್ಟದ ಇವನ್ ಬೆಂಗಳೂರು ಮೈಸೂರಿನ ಕಾರ್ಯಕ್ರಮಗಳು ಗೋಕಾಕದಲ್ಲೇ ನಡೀಬೋದು, ಅಷ್ಟು ಇದೆ. ಅದಕ್ಕೆ ಎಲ್ಲ ಸತೀಶನ್ ಅವರು ಇದಕ್ಕೆ ಭಾಳ ಮನಸ್ಸು ಮಾಡಬೇಕು. ಇದೊಂದು ಅವರ ಜೀವನದ ಒಂದು ಅತ್ಯಂತ ಉದಾತ್ತವಾಗಿರ್ತಕ್ಕಂಥ ಕಾರ್ಯ, ನೆನಪು ಇಡುವಂಥ ಕಾರ್ಯ. ನಡುವೆ ಒಂದು ಮಾತು ಹೇಳ್ಬಿಡ್ತೀನಿ, ನಡಕ್ಕೆ ಕೆಲವೊಂದಷ್ಟು ಜನ ಸರ್ಕಾರದಿಂದ ಇಲ್ಲಾಂದ್ರೂ ಕೂಡ ತಂದೆಯವರ ಹೆಸರಿನಲ್ಲಿ ನೀವು ಒಂದು ಮಾಡಿಬಿಡ್ರಿ ಅನ್ನುವಂಥ ಒಂದು ಬೇಡಿಕೆನೂ ಕೂಡ ಎತ್ಬಿಡ್ತಿದ್ರು. ಅದಕ್ಕೆ ಅದು ಏನು ಭಾಳ ದೊಡ್ಡ ಕೆಲಸ ಅಲ್ಲ ಅವ್ರಿಗೆ. ಮಾಡಲಿ. ಇನ್ನು ನಾನು ಕೊನೆಗೆ ಬರ್ತಾ ಇನ್ನೂ ಮತ್ತೇನಾದರೂ ಈ ಕಾರ್ಯಕ್ರಮದಲ್ಲಿ ಉಳಿದಿದೆ ಹೇಳಬೇಕಾಗಿದ್ದು ಯಾರ ಸಲುವಾಗಿ ಆದರೂ ಒಂದು ಶ್ರೀವಾಸ್ತವ ಅಂತ ಅವರು ಬಂದಿದ್ರು ಬೆಂಗಳೂರು ಅಂತ ಹೇಳಿದ್ರಿ, ಅವ್ರ ಸಲುವಾಗಿ ಒಂದೆರಡು ಮಾತು. ಶ್ರೀನಾಥ ವಸಿಷ್ಠ ಅಂತೇಳಿ ಭಾಳ ದೊಡ್ಡ ಕಲಾವಿದರು, ಬಾಲ್ಯದಿಂದಲೂ ಕೂಡ ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ವ್ಯಕ್ತಿ. ಇವತ್ತು ಪ್ರಸ್ತುತ 3 ಧಾರಾವಾಹಿಗಳಲ್ಲಿ ಅವರು ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಭಾಳ ಜನಮೆಚ್ಚಿದ ನಟ ಅಂತಲೇ ಹೇಳ್ಬೋದು. ಅವರ ಮಾತುಗಳಲ್ಲಿ ಹೇಳೋದಾದರೆ ಈ ರಂಗಭೂಮಿಯ ಪ್ರಾರಂಭದ ಹಂತದಿಂದಲೂ ಕೂಡ ಯಾವ ರೀತಿಯಾಗಿ ನಡ್ಕೊಂಡು ಬಂತು ಅಂತಕ್ಕಂಥ ಒಂದು ಸಂಗ್ರಹವನ್ನು ಕೂಡ ಅವ್ರ ಮನೆಯಲ್ಲಿಯೇ ಮಾಡಿದ್ದಾರೆ. ಅವರು ಕೂಡ ಅದೇ ಮಾತು ಹೇಳಿದರು. ಗೋಕಾಕ್ ಅಂದ ತಕ್ಷಣ ನನಗೆಲ್ಲ ಈ ರಂಗಭೂಮಿ ಕಲಾವಿದರು, ಜಾನಪದ ಕಲಾವಿದರು ಇದನ್ನು ನೆನಪು ಬರ್ತದೆ. ಇಂಥ ಒಂದು ದೊಡ್ಡ ಊರಲ್ಲಿ ಈ ಒಂದು ರಂಗಭೂಮಿ ಒಂದು ಭವನ ಆಗಬೇಕು, ಅದಕ್ಕೆ ನಾನು ಕೂಡ ಭಾಳಷ್ಟು ಆದರೆ ಭಾಳ ಸಂತೋಷ ಪಡ್ತೀನಿ. ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ಹಳೆ ಎಲ್ಲ ಒಂದು ಜಾನಪದ ಕಲೆ ಉಳ್ಕೊಂಡು ಬಂದಿದ್ದರೆ ಅದು ಉತ್ತರ ಕರ್ನಾಟಕದಲ್ಲಿ ಭಾಳಷ್ಟು ಕಲಾವಿದರಿಗೆ ಅದು ಪ್ರೋತ್ಸಾಹವಾಗುತ್ತೆ ಮತ್ತು ಕಲೆ ಉಳಿಲಿಕ್ಕೆ ಭಾಳ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಮತ್ತು ಅವರು ಸತೀಶನ್ ಅವರಿಗೆ ಆಗ್ರಹನೂ ಮಾಡಿದರು, ತಾವು ಮನಸ್ಸು ಮಾಡಿದರೆ ಒಂದು ಒಳ್ಳೆಯದ ಕೆಲಸ ಆಗ್ಬೋದು, ಆ ನಿಟ್ಟಿನಲ್ಲಿ ಅದನ್ನು ಮಾಡಿ ಅಂಥೇಳಿ ಮಾಂತೇಶ್ ಶಾಸ್ತ್ರಿಯವರು. ಹಾಗೆಯೇ ನಮ್ಮ ಭರತನಾಟ್ಯ ಕಲೆ ನಿರ್ದೇಶಕಿ ರಜನಿ ಜೀರಿಗಾಳ್ ಅವರು ಕೂಡ ಮಾತಾಡಿದ್ರು. ಅದೇ ರೀತಿ ತಹಸೀಲ್ದಾರ್ ಮೋಹನ್ ಬಸ್ಮಿಯವರು ಕೂಡ, ಅವರು ಒಬ್ಬ ಅಧಿಕಾರಿಯಾದರೂ ಕೂಡ ಕಲೆ ಬಗ್ಗೆ ಭಾಳಷ್ಟು ಅಚ್ಚುಮೆಚ್ಚಿನ ಬಂದು 1 ವರ್ಷ 2 ವರ್ಷದಲ್ಲಿ ನಾನು ಗೋಕಾವಿ ನೋಡಿದ್ದೀನಿ. ಭಾಳ ಅದ್ಭುತವಾಗಿರ್ತಕ್ಕ ಕಲಾವಿದರಿದ್ದಾರೆ. ಆದರೆ ಒಂದೇ ನಮ್ಮದು ಕೊರತೆ ಇದೆ, ಅದಕ್ಕೆ ಏನಾದರೂ ಜಾಗ ಕೊಡೋದಾದ್ರು ಮಾಡೋದಾದ್ರು ಆಫೀಸಲ್ಲಿ ಏನಾದರೂ ಕೂಡ ಎಲ್ಲರೂ ಕೂಡ ಸಹಾಯ ಮಾಡಿ ಎಲ್ಲರ ಒಂದು ಮೆಚ್ಚುಗೆ ಪಾತ್ರರಾಗಿರ್ತಕ್ಕಂಥ ಈ ಒಂದು ಕಾರ್ಯ ಆಗಬೇಕು ಅನ್ನತಕ್ಕಂಥ ಮಾತನ್ನು ಕೂಡ ಹೇಳಿದರು. ಅಲ್ಲಿ ಬಂದಿರತಕ್ಕಂಥ ಅನೇಕ ಹಿರಿಯ ಕಾರ್ಯಕರ್ತರಿಗೆ, ಸಾಹಿತ್ಯದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ, ಅದೇ ಪುಟ್ಟ ಪುಟ್ಟ ವ್ಯಕ್ತಿಗಳಿರ್ಬೋದ್ರೂ ಕೂಡ ಆದರೂ ಅವ್ರನ್ನ ವೇದಿಕೆ ಮೇಲೆ ಕರೆದು ಸನ್ಮಾನ ಮಾಡಿ ಪ್ರೋತ್ಸಾಹ ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಲ್ತೇಶ್ವರಿ ಅವರು ಮಾಡಿದರು. ಅದಕ್ಕೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತ್ಕೊಂಡು, ವಿಶೇಷವಾಗಿ ಅಶೋಕಣ್ಣ ಪೂಜಾರಿ ಪ್ರತಿ ವರ್ಷ ನೀವು ಕಾರ್ಯಕ್ರಮ ಮಾಡಿ ನನಗೆ ಈ ಥರದ್ದು ಯಾವುದೋ ಒಂದು ಪೈಸಾ ಕೊಡಬೇಡ್ರಿ, ಅದು ಒಳ್ಳೆಯ ಕೆಲಸ ಇದೆ, ತಂದೆಯವರು ಮಾಡ್ಕೊಂಡು ಬಂದಿರತಕ್ಕಂಥ ನಮ್ಮದು ಒಂದು ಅಳಿಲು ಸೇವೆ, ನಾವು ಕೂಡ ಅದಕ್ಕೆ ಪ್ರೋತ್ಸಾಹ ಮಾಡ್ತೀವಿ ಮತ್ತು ಮಾಡ್ತಾ ಬಂದಿದ್ದಾರೆ. ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಮತ್ತು ಅವ್ರದ್ದು ಒಂದು ಮನದಾಳದ ಮಾತು ಒಂದೇ ಇತ್ತು, ಆಗ್ರಹ ಮಾಡಿದರು ಸತೀಶನ್ ಅವರಿಗೆ, ಈ ಒಂದು ಕಾರ್ಯ ಯಾವುದೇ ಒಂದು ಪಕ್ಷ ಇದು ಇಲ್ಲದೆ ಒಂದು ನಮ್ಮ ಒಂದು ಗೋಕಾವಿಯ ಒಂದು ಒಳ್ಳೆಯ ಕಾರ್ಯ ಅಂದ್ಕೊಂಡು ಇಟ್ಕೊಂಡು ಪಕ್ಷಾತೀತವಾಗಿ ಇದನ್ನೆಲ್ಲರೂ ಕೂಡ ಮಾಡಿದರೆ ಗೋಕಾಕ್ಕೆ ಒಂದು ಹೆಮ್ಮೆಯ ಸಂಗತಿ ಆಗ್ತೈತೆ ಅಂತೇಳಿ ಅವರು ಕೂಡ ಹೇಳಿದರು. ಬಂದಿರತಕ್ಕಂಥ ಜನ ಎಲ್ಲ ಭಾಳಷ್ಟು ಸಂತೋಷವನ್ನು ವ್ಯಕ್ತಪಡಿಸಿದರು. ಅದಕ್ಕೆ ನಮ್ಮ ಎಲ್ಲ ರಾಜಕಾರಣಿಗಳು, ಸಾಹಿತಿಗಳು ಎಲ್ಲರೂ ಕೂಡ ಈ ಒಂದು ಏನು ಆಸೆ ಇದೆ ಆ ಆಸೆಯನ್ನು ಪ್ರೋತ್ಸಾಹ ಮಾಡುವಂಥ ಒಂದು ಕಾರ್ಯದಲ್ಲಿ ತಮ್ಮ ಚಾನಲ್ ಕೂಡ ಕೆಲಸ ಮಾಡ್ತಾಯಿದೆ. ಭಾಳ ಸಂತೋಷ ಸಂಗತಿ ಎಲ್ಲರಿಗೂ ಕೂಡ. ಆ ನಿಟ್ಟಿನಲ್ಲಿ ಅದಾದರೆ ಇಡೀ ಗೋಕಾಕದ ಜನ ಅಷ್ಟೇ ಅಲ್ಲೇ ಉತ್ತರ ಕರ್ನಾಟಕದ ಎಲ್ಲ ಜನರು ಕೂಡ ಆ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದನ್ನು ಈ ಸಂದರ್ಭ ಹೇಳ್ಬೋದು. ಆದ್ಮೇಲೆ ನಾವು ಬರದೇ ಇದ್ದರೂ ಸಹ ಅಲ್ಲಿ ನಾವು ನೋಡಿದಷ್ಟು ಅತ್ಯಂತ ಸ್ಪಷ್ಟವಾಗಿ ಪಾರದರ್ಶಕರ ವಿಷಯಗಳನ್ನು ಹೇಳಿದಿರಿ, ಮಾತಾಡಿದಿರಿ, ಆ ಕಾರ್ಯಕ್ರಮದ ಬಗ್ಗೆ ವಿವರಿಸಿದ್ರಿ. ಅದರಲ್ಲೂ ಮುಖ್ಯವಾಗಿ ಮೈಸೂರು ನಮ್ಮ ಮಾತೃಶ್ರೀ ಅವರ ಒಂದು ನೆಪದಲ್ಲಿ ಒಂದು ದೊಡ್ಡ ಚರ್ಚೆನೂ ಇಲ್ಲ ಆಯಿತು. ಕೊನೆಗೆ ಕಲಾ ಮಂದಿರದ ಬಗ್ಗೆನೂ ಆಯಿತು. ಇನ್ನು ಏನೇನು ಆಗ್ತದೆ ಭವಿಷ್ಯದಲ್ಲಿ ನೋಡೋಣ ಅಂತ ಹೇಳ್ತಾ ನೀವು ಬಂದಿದ್ದು ಒಂದನೇ ಹೇಳ್ತಾ ಆದಮೇಲೆ ಇಲ್ಲಿವರೆಗೆ ನಮ್ಮ ಕಾಕಡೆಯವರು ಅಲ್ಲಿ ತಾವು ಕಂಡಂಥ ನೋಡಿದಂಥ ಜೊತೆಗೆ ಯಾರು ಹೇಳಿದ್ರು ಅನ್ನೋಂಥ ಅವರ ಮನದ ಮಾತುಗಳನ್ನು ಹೇಳಿದಾರೆ. ನಿಮಗೆ ಲೈಕ್ ಆಗಿರ್ಬೋದು ಅಂತ ತಿಳ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಕ್ಕೆ ಹೋಗ್ಬಾರ್ದು. H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು. ಒಂದು ನಾಲ್ಕು ಕೊನೆಗೆ ನೀವು ಹೇಳಿದ್ರಿ, ಅದು ಹೇಳ್ತೀನಿ. ದಯವಿಟ್ಟು ಎಲ್ಲ ವೀಕ್ಷಕರು ಇದೇನೊಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದು ಕಾರ್ಯ ಭಾಳಷ್ಟು ಪ್ರಚಾರದಲ್ಲಿ ಪ್ರತಿಯೊಬ್ಬರು ಕೂಡ ಇದು ನನ್ನ ಕಾರ್ಯ ಅನ್ನುವಂಥ ನಿಟ್ಟಿನಲ್ಲಿ ಇದನ್ನು ಹೆಚ್ಚಿಗೆ ಪ್ರಚಾರ ಮಾಡಬೇಕು ಮತ್ತು ಕೂಗು ಎಲ್ಲರದ್ದು ಇರಬೇಕು. ಆ ನಿಟ್ಟಿನಲ್ಲಿ ತಾವುಗಳೆಲ್ಲ ಮಾಡ್ತಿರ್ತೆ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು.